ತುಂಬ ಟೇಸ್ಟಿಯಾಗಿ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸವಿತಾ. ಇವತ್ತು ಮೆಂತ್ಯ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನಂತ ನೋಡೋಣ. ಗೋಧಿ ಹಿಟ್ಟು 1 ಬೌಲು, ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಮೆಂತ್ಯ ಸೊಪ್ಪು, ತುರಿದಿರೋದು ಕ್ಯಾರೆಟು, ತುರಿದಿರೋ ಸೌತೆಕಾಯಿ, ಪುದೀನ, ಕೊತ್ತಂಬರಿ, ಸಣ್ಣ ಕೆಚ್ಚಿರೋ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು, ಹಾಗೆ ಸಣ್ಣ ತುರಿದಿರೋ ಒಂದು ಮಾವಿನಕಾಯಿ, ಆಗಲೇ ಹಸಿಮೆಣಸಿನ್ಕಾಯಿ, ಜೀರಿಗೆ, ಶುಂಠಿ, ಕರಿಬೇವು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಯಿಸಲು ಎಣ್ಣೆ. ಮೆಂತ್ಯ ರೊಟ್ಟಿಗೆ ಬೇಕಾದ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಸ್ನೇಹಿತರೆ. ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಒಂದು ಗೋಧಿ ಹಿಟ್ಟಿಗೆ 1/4 ಭಾಗ ಕಡಲೆ ಹಿಟ್ಟು, 1/4 ಭಾಗ ಜೋಳದ ಹಿಟ್ಟು, ಮತ್ತು ತುರಿದಿರೋ ಕ್ಯಾರೆಟು, ತುರಿದಿರೋ ಸೌತೆಕಾಯಿ, ಮತ್ತು ತುರಿದಿರೋ ಮೆಂತ್ಯ ಸೊಪ್ಪು, ತುರಿದಿರೋ ಸಣ್ಣ ಕೆಚ್ಚಿರೋ ಈರುಳ್ಳಿ, ಹಾಗೆ ಕೊತ್ತಂಬರಿ ಮತ್ತು ಈ ಥರ ಒಂದು ಹೋಳಿಗೆ ಎಲೆ ಮೇಲೆ ಸ್ಪ್ರೆಡ್ ಮಾಡಿ ಈ ಥರ ಸ್ಪ್ರೆಡ್ ಮಾಡಿ ಹಂಚ್ಕಾದಿದೆ. ಮೆಂತ್ಯ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ. ಮೆಂತ್ಯ ರೊಟ್ಟಿ ರೆಡಿಯಾಗಿದೆ, ಟೇಸ್ಟ್ ಮಾಡೋಣ. ಅದಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬೇಕಂದ್ರೆ ನೀವು ಪಲ್ಯಗಳು, ಕಾಳು ಪಲ್ಯ ಆ ಥರನೂ ಮಾಡ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಹೆಲ್ದಿಯಾಗಿ, ಟೇಸ್ಟಿಯಾಗಿ, ಕಲರ್ಫುಲ್ಲಾಗಿ ಈ ಒಂದು ಮೆಂತ್ಯ ರೊಟ್ಟಿ ಮಾಡ್ಬೋದಂತ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದ.